हेलो गाइस वेलकम बैक टू मೈ ಯೂಟ್ಯೂಬ್ ಚಾನಲ್। ಇವತ್ತು ನೀವು ಪನ್ನೀರ್ ಬಿರಿಯಾನಿ ಹೇಗೆ ಮಾಡಬೇಕು ಅಂತ ನೋಡಬೇಕಂದ್ರೆ ನೀವು ಇಡೀ ವಿಡಿಯೋನ ನೋಡಲೇಬೇಕು, ಇಷ್ಟ ಆದರೆ ಲೈಕ್ ಕೂಡ ಮಾಡಬೇಕು। ಸೊ ಲೆಟ್ ಮೀ ಸ್ಟಾರ್ಟ್ ದ ವಿಡಿಯೋ। ಸೊ ಟುಡೇ ವಿ ಆರ್ ಟ್ರೈಯಿಂಗ್ ನ್ಯೂ ರೆಸಿಪಿ, ಇವತ್ತು ಹೊಸ ರೆಸಿಪಿನ ಟ್ರೈ ಮಾಡ್ತಿದ್ದೀವಿ, ದಟ್ ಇಸ್ ಪನ್ನೀರ್ ಬಿರಿಯಾನಿ। ಸೊ ಹೇಗಿದೆ, ಹೇಗೆ ಟೇಸ್ಟ್ ಬರುತ್ತೆ ಮತ್ತು ರಿವ್ಯೂಸ್ ಜೊತೆಗೆ ಲಾಸ್ಟಲ್ಲಿ ಫೀಡ್ಬ್ಯಾಕ್ ಎಲ್ಲನೂ ಕೊಡ್ತೀವಿ। ಸೊ ಸ್ಟೇ ಟ್ಯೂನ್ಡ್, ಕೀಪ್ ವಾಚಿಂಗ್। ಹಲೋ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಪನ್ನೀರ್ ಬಿರಿಯಾನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀವಿ। ಫಸ್ಟು ಪನ್ನೀರ್ ಬಿರಿಯಾನಿ ಮಾಡೋಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಫಸ್ಟ್ ಬಂದು ಪನ್ನೀರ್। ಈ ಪನ್ನೀರ್ ಬಂದು 200 ಗ್ರಾಮ್ಸ್ ಇದೆ। ಸೊ ಇದು ಬಂದು ಲೈಕ್ 5-6 ಮೆಂಬರ್ಸ್ಗೆ ಸಾಕಾಗುತ್ತೆ ಇಷ್ಟು ಮಾಡಿದ್ರೆ ನೀವು। ಸೆಕೆಂಡ್ ಇಂಗ್ರೀಡಿಯೆಂಟ್ ಬಂದು ಆನಿಯನ್। ಸೊ ಆನಿಯನ್ ಈರುಳ್ಳಿ ಬಂದು ಎಷ್ಟು ಹಾಕಬೇಕಂದ್ರೆ 1-2 ಈರುಳ್ಳಿನ ಈ ಥರ ಚಾಪ್ ಮಾಡ್ಕೊಂಡು ಇಟ್ಕೊಳ್ಬೇಕು, ಅವಾಗ ಚೆನ್ನಾಗಿ ಕಾಣಿಸುತ್ತೆ। ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದು ಟೊಮ್ಯಾಟೊ ಬಂದು 1-2 ಟೊಮ್ಯಾಟೊನ ಈ ಥರ ಚಾಪ್ ಮಾಡಿ ಇಟ್ಕೊಂಡಿದ್ದೀವಿ। ನೆಕ್ಸ್ಟು ಬಂದು ಬೆಳ್ಳುಳ್ಳಿ, ಇದನ್ನು ಬಂದು 1-2 ಬೆಳ್ಳುಳ್ಳಿನ ಈ ಥರ ಸಿಪ್ಪೆನ ಬಿಡಿಸ್ಬಿಟ್ಟು ಇಟ್ಕೊಂಡಿದ್ದೀವಿ। ನೆಕ್ಸ್ಟ್ ಬಂದು ಕೊರಿಯಾಂಡರ್, ಕೊತ್ತಂಬರಿ, ಈ ಥರ ಕೊತ್ತಂಬರಿನ ಎಷ್ಟು ಬೇಕಾದ್ರೂ ಹಾಕ್ಕೋಬೋದು, ನಾವು ಒಂದಿಷ್ಟು ಮೀಡಿಯಮಾಗಿ ತೊಗೊಂಡಿದ್ದೀವಿ ಕೊತ್ತಂಬರಿನ, ಇಷ್ಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ। ನೆಕ್ಸ್ಟು ಬಂದು ಸ್ವಲ್ಪ ಶುಂಠಿ ಇಟ್ಕೊಂಡಿದ್ದೀವಿ। ನೆಕ್ಸ್ಟು ಬಿರಿಯಾನಿ ಮಾಡೋಕ್ಕೆ ಟೇಸ್ಟ್ ಬರೋಕ್ಕೆ ನೀವು ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಪತ್ರೆ ಎಲೆ, ಬೇ ಲೀವ್ಸ್ ಅದು ಕೂಡ ಹಾಕೋಬೋದು। ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ಇದು ಮೇಯ್ನ್ ಇಂಗ್ರೀಡಿಯೆಂಟ್, ಇದು ಬಂದು ಪುದೀನ ನೀವು ಎಷ್ಟಾರ ಹಾಕೋಬೋದು। ನಾವು ಬಂದು ಇದು ಲೈಕ್ 5-6 ಮೆಂಬರ್ಸ್ಗಾಗಿರೋದ್ರಿಂದ ಒಂದು ಬೌಲಷ್ಟು ಪುದೀನ ತೊಗೊಂಡಿದ್ದೀವಿ ಪನ್ನೀರ್ ಬಿರಿಯಾನಿಗೆ ಬೇಕಾಗಿರೋಷ್ಟು। ಸೊ ಪನ್ನೀರ್ ಬಿರಿಯಾನಿ ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇಷ್ಟೇ। ಸೊ ಫಸ್ಟ್ ಬಂದು ಪನ್ನೀರ್ 200 ಗ್ರಾಮ್ಸ್ ಪನ್ನೀರ್ ತೊಗೊಂಡಿದ್ದೀವಿ। ನೆಕ್ಸ್ಟು ಸೆಕೆಂಡ್ ಬಂದು ಈರುಳ್ಳಿ, ಆನಿಯನ್ 2 ಚಾಪ್ಡ್ ಆನಿಯನ್ಸ್, ನೆಕ್ಸ್ಟ್ ಬಂದು ಟೊಮ್ಯಾಟೊ, ನೆಕ್ಸ್ಟ್ ಬಂದು ಚಕ್ಕೆ, ಲವಂಗ, ಏಲಕ್ಕಿ, ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಲಾಸ್ಟಲ್ಲಿ ಬಂದು ಪುದೀನ। ಸೊ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು ಪನ್ನೀರ್ ಬಿರಿಯಾನಿ ಮಾಡೋಕ್ಕೆ। ಸೊ ಇದು ಬಂದು ಲಾಸ್ಟ್ ಇಂಗ್ರೀಡಿಯೆಂಟ್ ಬಟರ್। ಸೊ ನಿಮ್ಮ ಮನೇಲಿ ಬಟರ್ ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ನೀವು ಗೀ ಕೂಡ ಹಾಕಿದ್ರೂ ನಡೆಯುತ್ತೆ। ಸೊ ಬಟರ್ ಬಂದು ನೀವು ಎಷ್ಟು ಬೇಕಾದ್ರೂ ಹಾಕೋಬೋದು। ನಮ್ಮ ಬಂದು 1 ಸ್ಲೈಸಷ್ಟು ಬಟರ್ನ ಕಟ್ ಮಾಡಿಬಿಟ್ಟು ಹಾಕಿದ್ದಾರೆ। ಸೊ ನೀವು ತುಪ್ಪ ಕೂಡ ಹಾಕ್ಬೋದು, 2 ಹಾಕಿದ್ರೂ ಇನ್ನೂ ಟೇಸ್ಟ್ ಬರುತ್ತೆ। ಸೊ ಪನ್ನೀರ್ನ ಬಂದು ಚಿಕ್ಕದಾಗಿ ಈ ಥರ ಕ್ಯೂಬ್ ಶೇಪಲ್ಲಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀವಿ। ಸೊ ಈ ಪನ್ನೀರ್ನ ಬಂದು ನಾವು ಏನಲ್ಲಿ ಉರಿತೀವಿ ಅಂದರೆ, ಇವಾಗ ನಾನು ತೋರಿಸಿದ್ನಲ್ಲ, ಗೀ, ತುಪ್ಪ ಹಾಕ್ಬಿಟ್ಟು ಮತ್ತು ಬಟರ್ 1 ಸ್ಲೈಸ್ ಹಾಕಿದ್ದೀವಿ, ಅವೆರಡನ್ನೂ ಹಾಕ್ಬಿಟ್ಟು ಉರಿಬೇಕು। ಅದೊಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಉರಿಬೇಕು, ಅವಾಗ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ। ನೆಕ್ಸ್ಟ್ ಬಂದು ನೀವು ಅಕ್ಕಿನ ರೆಡಿ ಮಾಡ್ಕೊಬೇಕು। ಸೊ ಅಕ್ಕಿ ಬಂದು ಇದು ಬಂದು ಲೈಕ್ 2.5 ಗ್ಲಾಸ್ 2.5 ಲೋಟ ಅಕ್ಕಿ ತೊಗೊಂಡಿದ್ದೀವಿ ನಾವು, ಯಾಕಂದರೆ ಒಂದು 5-6 ಜನಕ್ಕೆ ಹಾಕಬೇಕಂದ್ರೆ ಇಷ್ಟು ಸಾಕು। ಸೊ ಇದು ಬಂದು ರಾಯಲ್ ಬುಲೆಟ್ ರೈಸ್, ಇಲ್ಲಾಂದರೆ ಬಾಸುಮತಿ ರೈಸ್, ಎರಡರಲ್ಲಿ ಯಾವ ತೊಗೊಂಡ್ರು ಓಕೆ। ಸೊ ನಮ್ಮಮ್ಮ ಬಂದು 2 ಮಿಕ್ಸ್ಚರ್ ತೊಗೊಂಡಿದ್ದಾರೆ, ಯಾಕಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಸ್ಟಿಕ್ಕಿ ಆಗಲ್ಲ ಅಂತ। ಸೊ ಇವಾಗ ನೆಕ್ಸ್ಟ್ ಬಂದು ನಾವು ಅಕ್ಕಿನ ನೀಟಾಗಿ ವಾಶ್ ಮಾಡ್ಕೊಬೇಕು, ಒಂದು 2-3 ಟೈಮ್ಸ್ ಆದರೂ ನೀರು ಹಾಕ್ಬಿಟ್ಟು ನೀಟಾಗಿ ವಾಶ್ ಮಾಡಿಬಿಟ್ಟು ಇದರ ನೆನೆ ಹಾಕಿ ಇಡಬೇಕು। ಇವಾಗ ಪನ್ನೀರ್ ಬಂದು ನಾವು ಗ್ಯಾಸ್ ಮೇಲೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಡಬೇಕು। ಸೊ ಇವಾಗ ಇಷ್ಟೊತ್ತು ಬಂದು ಜಾಸ್ತಿ ಫ್ಲೇಮಲ್ಲಿ ಇಟ್ಟಿದ್ದೀವಿ, ಸೊ ಸ್ವಲ್ಪ ಬ್ರೌನ್ ಆಯಿತು। ಸೊ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ, ಅದು ಚೆನ್ನಾಗಿ ಬೇಯಬೇಕು, ಎಷ್ಟು ಬೇಯುತ್ತೋ ಎಷ್ಟು ಬ್ರೌನ್ ಆಗುತ್ತೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ। ಇವಾಗ ಗ್ಯಾಸ್ ಆನ್ ಮಾಡಿಕೊಂಡು ಕುಕ್ಕರ್ ಇಟ್ಕೊಬೇಕು। ಸೊ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇವಾಗ ಕುಕ್ಕರ್ ಲೈಕ್ ಗ್ಯಾಸ್ ಕಾದಿ ಮೇಲೆ ಎಣ್ಣೆ ಹಾಕಬೇಕು। ಎಣ್ಣೆ ಬಂದು 2 ಸ್ಪೂನ್ ಹಾಕಿದ್ದೀವಿ, 3ನೇ ಸ್ಪೂನ್ ಇದು ಬಂದು 4ನೇ ಸ್ಪೂನು। ಸೊ ಬಂದು 4 ಸ್ಪೂನ್ ಎಣ್ಣೆ ಹಾಕಬೇಕು ಪನ್ನೀರ್ ಬಿರಿಯಾನಿಗೆ। ಎಣ್ಣೆ ಕಾದಿ ಮೇಲೆ ಫಸ್ಟು ಒಗ್ಗರಣೆಗೆ ಚಕ್ಕೆ, ಲವಂಗ ಹಾಕಬೇಕು, ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಹಾಕಬೇಕು ಎಣ್ಣೆ ಕಾದಿ ಮೇಲೆ। ಸೊ ಇವಾಗ ಎಣ್ಣೆ ಕಾದಿದೆ, ಫಸ್ಟ್ ಚಕ್ಕೆ, ಲವಂಗ ಎಲ್ಲ ಹಾಕಿದ್ದೀವಿ। ಸೊ ಸೆಕೆಂಡ್ ಬಂದು ನಾವು ಈರುಳ್ಳಿ ಚಾಪ್ ಮಾಡಿ ಇಟ್ಕೊಂಡಿರ್ತೀವಲ್ಲ, 2 ಈರುಳ್ಳಿನ, ಸೊ ಇವಾಗ ಅದನ್ನು ಹಾಕ್ತಿದ್ದೀವಿ। ಸೊ ಚಕ್ಕೆ, ಲವಂಗ ಆದಮೇಲೆ ಸೆಕೆಂಡ್ ಬಂದು 2 ಚಾಪ್ಡ್ ಆನಿಯನ್। ಸೊ ಚಾಪ್ ಬಂದು ಚಿಕ್ಕದಾಗಿ ಚಾಪ್ ಮಾಡ್ಕೊಂಬಿಡಿ, ಈ ಥರ ಉದ್ದದ ಚಾಪ್ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ। ಸೊ ಸ್ವಲ್ಪ ಗೋಲ್ಡಿಶ್ ಬ್ರೌನ್ ಆಗೋದಂಗೆ ಬಿಡಬೇಕು। ನೆಕ್ಸ್ಟ್ ಬಂದು ಈರುಳ್ಳಿ ಗೋಲ್ಡನ್ ಬ್ರೌನ್ ಆದಮೇಲೆ ನೆಕ್ಸ್ಟ್ ಟೊಮ್ಯಾಟೊ ಹಾಕಬೇಕು। ಸೊ 2 ಚಾಪ್ ಮಾಡ್ಕೊಂಡಿರ್ತೀವಲ್ಲ ಆ ಟೊಮ್ಯಾಟೊ ಹಾಕ್ತಿದ್ದೀವಿ। ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ಥರ ಸ್ಟಿರ್ ಮಾಡ್ಕೊಬೇಕು ಚೆನ್ನಾಗಿ।
ಗೋಲ್ಡನ್ ಬ್ರೌನ್ ಆಗಿ ಮೇಲೆ ಪುದೀನ ಹಾಕಬೇಕು. ಸೊ ನೆಕ್ಸ್ಟ್ ಬಂದು ಕೊತ್ತಂಬರಿ ಹಾಕಬೇಕು. ಕೊತ್ತಂಬರಿ ಪುದೀನ ಹಾಕ್ಬಿಟ್ಟು ಚೆನ್ನಾಗಿ ಸ್ಟಿರ್ ಮಾಡಬೇಕು. ಮತ್ತೆ ಲೋ ಫ್ಲೇಮಲ್ಲೇ ಸ್ಟಿರ್ ಮಾಡಿ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಬಂದು ನಾವು ಮಿಕ್ಸರ್ ಗ್ರೈಂಡರಲ್ಲಿ ಪುದೀನ, ಶುಂಠಿ ಮತ್ತು ಬೆಳ್ಳುಳ್ಳಿ ಮೂರನ್ನ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಬೇಕು ಮಸಾಲೆಗೋಸ್ಕರ. ಗ್ಯಾಸ್ನ ಬಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಸ್ಟಿರ್ ಮಾಡಿ ಆ ಮಸಾಲೆ ರೆಡಿ ಆಗೋದ್ರೊಳಗಡೆ ಸ್ವಲ್ಪ ಬ್ರೌನಿಶ್ ಆಗೇ ಮಾಡಿ ರೆಡಿ ಮಾಡ್ಕೊಂಡಿರ್ತೀವಲ್ಲ, ಇವಾಗ ಅದನ್ನು ಮಿಕ್ಸ್ ಮಾಡ್ತೀವಿ ಇದ್ರ ಜೊತೆ. ಸೊ ಮಸಾಲಾನ ಗ್ರೈಂಡ್ ಮಾಡಿ ಮೇಲೆ ಹಾಕ್ಬೋದು. ಸೊ ಮಸಾಲೆ ನೀವೇನಾದರೂ ಮಿಕ್ಸರ್ ಗ್ರೈಂಡರಲ್ಲಿ ಹಾಕಿ ರುಬ್ಬಿಟ್ಟು ಹಾಕಂಗಿದ್ರೆ ಮಸಾಲೆ ಹಾಕ್ಬೋದು, ಇಲ್ಲಾಂದರೆ ಹಂಗೆ ಮಾಡಿದ್ರೂ ಪರವಾಗಿಲ್ಲ. ಈ ಥರ ಮಾಡಿದ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗುತ್ತೆ. ಅದ್ರ ಜೊತೆ ಸ್ವಲ್ಪ ನೀರು ಮಿಕ್ಸ್ ಮಾಡಬೇಕು, ಯಾಕಂದರೆ ಅದು ಬಂದು ಫುಲ್ಲು ಸೀದೋಗಬಾರ್ದು, ಫುಲ್ ಬ್ಲ್ಯಾಕಿಶ್ ಆಗಬಾರ್ದು ಅಂತ ಸ್ವಲ್ಪ ನೀರು ಮಿಕ್ಸ್ ಮಾಡ್ತೀವಿ. ಬಂದು 1-2 ಸ್ಪೂನಷ್ಟು ಉಪ್ಪು ಹಾಕ್ಕೊಬೇಕು. ಸೊ 1-2 ಚಮಚ ಉಪ್ಪು ಹಾಕ್ಕೊಬೇಕು. ಮತ್ತು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೋದು. ನೀವು ಲೈಕ್ ಜಾಸ್ತಿ ಮಾಡ್ತಿದ್ರೆ ಜಾಸ್ತಿ ಉಪ್ಪು ಹಾಕೋಬೋದು, ಕಡಿಮೆ ಮಾಡ್ತಿದ್ರೆ ಕಡಿಮೆನೂ ಹಾಕೋಬೋದು. 2 ಸ್ಪೂನ್ ಖಾರ, 1 ಸ್ಪೂನ್ ಧನಿಯಾ, 1 ಸ್ಪೂನ್ ಧನಿಯಾ. ಸೊ ಇವಾಗ ನಮ್ಮ ಬಂದು 2 ಸ್ಪೂನ್ಸ್ ಖಾರ ಮತ್ತು 1 ಸ್ಪೂನ್ ಧನಿಯಾ ಪೌಡರ್ ಹಾಕಿದ್ದಾರೆ. ಸರಿ, ಇನ್ನೊಂದು ಹಾಕ್ತೀನಿ. ಬಂದು ಟೇಸ್ಟ್ಗೆ ಅಂತ ನೀವು ಸ್ವಲ್ಪ ಗರಂ ಮಸಾಲ ಹಾಕೊಬೇಕು. ಗರಂ ಮಸಾಲ 1 ಸ್ಪೂನ್, ಸ್ವಲ್ಪ ಜೀರಿಗೆ ಪುಡಿ, ಸೊ ಸ್ವಲ್ಪ ಹಾಕೊಬೇಕು. ಈ 4 ಗ್ಲಾಸ್ ನೀರು ಹಾಕೋಬೇಕು. 2 ಕಪ್ ಅಕ್ಕಿಗೆ 4 ಗ್ಲಾಸ್ ನೀರು. ಸೊ ಇವಾಗ ನೀರು ಹಾಕೊಂಡ್ವಿ. ಸೊ ಒಳ್ಳೆ ಗ್ರೇವಿ ಬರ್ತಾ ಇದೆ. ಏನಿದು? ಇದು ಪನ್ನೀರು. ಇವಾಗ ತುಪ್ಪ ಬೆಣ್ಣೆ ಹಾಕಿ ಹುರಿದಿಟ್ಕೊಂಡಿದ್ವಲ್ಲ, ಅದು ಈಗ ಅದು ನೀರು ಕುದಿಬೇಕಾದ್ರೆ ಹಾಕೋಣ. ಇದನ್ನು ಬಂದು ಪನ್ನೀರ್ ಬಿರಿಯಾನಿ ಮಾಡೋಕ್ಕೆ ಇದೆಲ್ಲ ಹಾಕ್ಬಿಟ್ಟು ನೀರೆಲ್ಲ ಹಾಕಿಟ್ಟಿದ್ವಲ್ಲ, ಆ ನೀರು ಬಂದು ಬಾಯ್ಲ್ ಆಗ್ತದೆ, ನೀವೇ ನೋಡ್ಬೋದು. ಸೊ ಇವಾಗ ಬಾಯ್ಲ್ ಆಗೋ ಟೈಮಲ್ಲಿ ಏನು ಮಾಡಬೇಕಂದ್ರೆ ಅಕ್ಕಿ ಹಾಕ್ಕೊಬೇಕು. ಸೊ ನಾವು ಅಕ್ಕಿ ತೊಳೆದಿಟ್ಕೊಂಡಿರ್ತೀವಲ್ಲ, ಅಕ್ಕಿ ಹಾಕ್ಕೊಬೇಕು ಬಾಯ್ಲ್ ಆಗೋ ಟೈಮಲ್ಲಿ. ಇವಾಗ ಪನ್ನೀರ್ ಬಂದು ನಾವು ಹುರ್ಬಿಟ್ಟು ಇಟ್ಕೊಂಡಿರ್ತೀವಲ್ಲ, ಈ ಪನ್ನೀರ್ನ ಅದಕ್ಕೆ ಮಿಕ್ಸ್ ಮಾಡಬೇಕು. ಇವಾಗ ಅಕ್ಕಿ ಹಾಕಿದ್ದೀವಿ. ಸೊ ಅಕ್ಕಿ ಹಾಕಿ ಮೇಲೂ ಸ್ವಲ್ಪ ಕುದೀತಾ ಇದೆ. ಸೊ ಇವಾಗ ಏನು ಮಾಡಬೇಕು ಅಂದರೆ ಪನ್ನೀರ್ ಹಾಕಬೇಕು. ಇವಾಗ ಪನ್ನೀರ್ ಹುರಿದಿಟ್ಕೊಂಡಿರ್ತೀವಲ್ಲ ತುಪ್ಪ ಮತ್ತು ಬೆಣ್ಣೆಯಲ್ಲಿ, ಆ ಪನ್ನೀರ್ನ ಇದಕ್ಕೆ ಮಿಕ್ಸ್ ಮಾಡಬೇಕು. ಸೊ ಆಲ್ಮೋಸ್ಟ್ ಫೈನಲಿ ಇನ್ನೇನು ಮುಗಿಯೋಕ್ಕೆ ಬಂದಿದೆ ಪನ್ನೀರ್ ಬಿರಿಯಾನಿ. ಸೊ ಈ ಪನ್ನೀರ್ ಬಂದು ಬರೀ ಹೀಗೆ ತಿನ್ನೋಕ್ಕೆ ಸಕ್ಕತ್ತಾಗಿದೆ. ನನ್ನ ಪನ್ನೀರ್ ಬಿರಿಯಾನಿ ಆಗಿ ಮೇಲೆ ತಿನ್ನೋಕ್ಕೆ ಇನ್ನೆಷ್ಟು ಸಕ್ಕತ್ತಾಗಿರುತ್ತೆ ಅಂತ ನೋಡೋಣ. ಆಲ್ಮೋಸ್ಟ್ ಡನ್, ಫುಲ್ ಕುದೀತಾ ಇದೆ. ಸೊ ಇವಾಗ ಏನು ಮಾಡಬೇಕಂದ್ರೆ ಕುಕ್ಕರ್ದು ಲಿಡ್ ಕ್ಲೋಸ್ ಮಾಡಬೇಕು. ಅದಿನ್ನೇನು ಕುದೀತಾ ಇದೆಯಲ್ವ ಅದಕ್ಕೆ. ಸೊ ಲಿಡ್ ಕ್ಲೋಸ್ ಮಾಡಿದ್ವಿ. ಲಿಡ್ ಕ್ಲೋಸ್ ಮಾಡಿ ಕುಕ್ಕರ್ನ ಇಟ್ಟಿದ್ದೀವಿ. ಸೊ ಮಿನಿಮಮ್ ಅಂದರೂ 1 ವಿಷಲ್ ಬರಬೇಕು. ಸೊ 1 ವಿಷಲ್ ಬಂದರೆ ಸಾಕು, ಅದಕ್ಕಿಂತ ಜಾಸ್ತಿ ಅಂದರೆ ನಿಮ್ಮ ಇಷ್ಟ. ಸೊ 1 ವಿಸಲ್ಗೆ ಫುಲ್ ಬೆಂದಿರುತ್ತೆ, ನೀಟಾಗಿ ಬಿರಿಯಾನಿ ಆಗಿರುತ್ತೆ. ಒಂದು 1 ವಿಸಿಲ್ ಆಗಿ ಮೇಲೆ ಇವಾಗ ಬಿರಿಯಾನಿ ರೆಡಿಯಾಗಿದೆ. ಹೇಗಾಗಿದೆ ಅಂತ ನೋಡೋಣ. ಇವಾಗ ಗ್ಯಾಸಿನ ಇಳಿಸಿದ್ದೀವಿ. ಸೊ ಇವಾಗ ಲಿಡ್ನ ಓಪನ್ ಮಾಡ್ತಿದ್ದೀವಿ. ವಾವ್, ಓ ಮೈ ಗಾಡ್, ಅನ್ಬಿಲೀವೇಬಲ್ ಹೆಂಗಾಗಿದೆ ಬಿರಿಯಾನಿ. ಇವಾಗ ನೋಡೋಕೆ ಮಾತ್ರ ಚೆನ್ನಾಗಿ ಕಾಣಿಸ್ತೆ ಅಂತ ಅಂದ್ಕೊಬೇಡಿ, ಇವಾಗ ಟೇಸ್ಟ್ ನೋಡಿಬಿಟ್ಟು ನೋಡೋಣ ಹೇಗಿದೆ ಅಂತ. ಪನ್ನೀರ್ ಬಿರಿಯಾನಿ ಅಂದರೆ ಏನು ಸುಮ್ಮನೆನಾ? ವೆಜಿಟೇರಿಯನ್ಸ್ಗಂತೂ ಪಂಚ ಪ್ರಾಣ ಇವೆ ಪನ್ನೀರ್ ಬಿರಿಯಾನಿ ಅಂದರೆ. ಸೊ ಒಳ್ಳೆ ಫ್ರೇಗ್ರೆನ್ಸ್, ಒಳ್ಳೆ ಘಮ ಬರ್ತಿದೆ. ಸೊ ನೋಡೋಕ್ಕೆ ಇಷ್ಟು ಚೆನ್ನಾಗಿದೆ. ಇವಾಗ ಟೇಸ್ಟ್ ಖಂಡಿತವಾಗ್ಲೂ ನೋಡೋಣ ಹೇಗಿದೆ ಅಂತ. ನಮ್ಮಮ್ಮ ಮಾಡಿರುವಂಥ ಪನ್ನೀರ್ ಬಿರಿಯಾನಿ ರೆಡಿ ಟು ಸರ್ವ್. ಇವಾಗ ಸರ್ವ್ ಮಾಡೋಕ್ಕೆ ರೆಡಿ ಆಗಿದೆ. ಇವಾಗ ಇನ್ನೇನು ಪ್ಲೇಟಿಗೆ ಹಾಕೊಂಡು ಟೇಸ್ಟ್ ನೋಡೋದು ಒಂದೇ ಬಾಕಿ. ಸೊ ಟೇಸ್ಟ್ ನೋಡೇ ಬಿಡೋಣ, ನನಗಂತೂ ಇನ್ನೂ ಜಾಸ್ತಿ ಹೊತ್ತು ಕಾಯೋಕ್ಕಾಗಲ್ಲ. ಸೊ ಲೆಟ್ ಮೀ ಟೇಸ್ಟ್. ಪನ್ನೀರ್ ಬಿರಿಯಾನಿ ಇಸ್ ರೆಡಿ ಟು ಸರ್ವ್. ಸೊ ಇವಾಗ ಪ್ಲೇಟ್ಗೆ ಹಾಕೊಂಡು ಟೇಸ್ಟ್ ನೋಡೋದು ಒಂದೇ ಬಾಕಿ. ಸೊ ಲೆಟ್ ವಿ ಸಿ. ಸೊ ಇವಾಗ ಡೆಲಿಷಿಯಸ್ ಪನ್ನೀರ್ ಬಿರಿಯಾನಿ ನಮ್ಮಮ್ಮ ರೆಡಿ ಮಾಡಿದ್ದಾರೆ. ಸೊ ಇವಾಗ ಟೇಸ್ಟ್ ನೋಡೋದು ಒಂದೇ ಬಾಕಿ. ಎಷ್ಟೋ ಚೆನ್ನಾಗಿ ಕಾಯ್ತಾ ಇದ್ದೀನಿ. ಸೊ ಲೆಟ್ ಮೀ ಟೇಸ್ಟ್. ಥ್ಯಾಂಕ್ ಯು ಮಾಮ್. ಸೊ ಟೇಸ್ಟ್ ನೋಡೋಣ. ಇವಾಗ ನೋಡೋಕ್ಕೆ ಇಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ, ಇನ್ನು ತಿಂದರೆ ಇನ್ನೆಷ್ಟು ಸಕ್ಕತ್ತಾಗಿ ಕಾಣಿಸುತ್ತೆ. ಸೊ ಪನ್ನೀರ್ ಬಿರಿಯಾನಿ ಜೊತೆ ಎಗ್ ಕರಿ. ಸೊ ಇವಾಗ ಟೇಸ್ಟ್ ನೋಡೋಣ.
ಓ ಮೈ ಗಾಡ್, ಎಷ್ಟು ಚೆನ್ನಾಗಿದೆ ಅಂದರೆ ರಿಯಲಿ ನಾನು ಸುಮ್ಮನೆ ವಿಡಿಯೋಗೋಸ್ಕರ ಹೇಳ್ತಲ್ಲ, ಇಟ್ ಇಸ್ ರಿಯಲಿ ಸೂಪರ್. ನೀವು ನಿಜವಾಗ್ಲೂ ನಿಮ್ಮ ಮನೇಲಿ ಟ್ರೈ ಮಾಡಿದ್ರೆ ಯು ವಿಲ್ ನಾಟ್ ರಿಗ್ರೆಟ್ ಇಟ್. ಎಷ್ಟು ಚೆನ್ನಾಗಿದೆಯಲ್ಲ, ಯು ವಿಲ್ ರಿಯಲಿ ಎಂಜಾಯ್ ಇಟ್. ನಮ್ಮ ಇಷ್ಟು ಸಕ್ಕತ್ತಾಗಿ ಮಾಡಿದ್ದಾರೆ. ಫಸ್ಟ್ ಟೈಮ್ ಆ್ಯಕ್ಚುಲಿ ನಮ್ಮ ಟ್ರೈ ಮಾಡಿದ್ದು, ಅದರಲ್ಲೇ ಸೂಪರಾಗಿ ಮಾಡಿದ್ದಾರೆ. ಇಟ್ಸ್ ವೆರಿ ನೈಸ್ ಮಾಮ್, ವೆರಿ ನೈಸ್. ನೀವು ಈ ಥರ ಪನ್ನೀರ್ ಬಿರಿಯಾನಿನ ಟ್ರೈ ಮಾಡಬೇಕಾ? ಹಾಗಾದರೆ ಇನ್ಯಾಕೆ ತಡ, ನಿಮ್ಮ ಮನೇಲಿ ಸಕ್ಕತ್ತಾಗಿ ಟ್ರೈ ಮಾಡಿ. ಮನೇಲಿ ಆರಾಮ್ಸೆ ಪನ್ನೀರ್ ಬಿರಿಯಾನಿ ವಿತ್ ಎಗ್ ಕರಿ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಯು ವಿಲ್ ನಾಟ್ ರಿಗ್ರೆಟ್ ಇಟ್, ಐ ಟೆಲ್ ಯು. ಇಟ್ ಇಸ್ ರಿಯಲಿ ಆಸಮ್, ಸಕ್ಕತ್ತಾಗಿದೆ. ಇಟ್ಸ್ ಲೈಕ್ ನಾನ್ ವೆಜ್. ವೆಜಿಟೇರಿಯನ್ಸ್ಗಂತೂ ಇದನ್ನು ಪಂಚ ಪ್ರಾಣ. ವೆಜಿಟೇರಿಯನ್ಸ್ ಹಂಗೂ ನಾನ್ ವೆಜ್ ತಿಂದಿರೋರ್ಗಂತೂ ಪನ್ನೀರ್ ಇಸ್ ಲೈಕ್ ಅ ನಾನ್ ವೆಜ್ ಫಾರ್ ದಮ್. ಸೊ ಅವ್ರಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ನಾನ್ ವೆಜಿಟೇರಿಯನ್ಸ್ ಆಲ್ಮೋಸ್ಟ್ ಯು ವಿಲ್ ಲವ್ ಇಟ್. ಬಿಕಾಸ್ ಎಗ್ ಕರಿ ಇದೆ, ಆಬ್ವಿಯಸ್ಲಿ ನೀವು ಯು ಲವ್ ಇಟ್. ಹಂಗಂದರೆ ಇನ್ನೂ ಯಾಕೆ ತಡ, ನನ್ನ ಯೂಟ್ಯೂಬ್ ಚಾನಲ್ ಯಾರಾದ್ರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೋಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ತೇಜ್ವಿನಿ ಎಂ ಯೂಟ್ಯೂಬ್ ಚಾನಲ್. ಬಾಯ್ ಗೈಸ್. ಅಗೇನ್ ನಮ್ಮ ಜೊತೆ ಇನ್ನೊಂದು ರೆಸಿಪಿ ಜೊತೆ ನೆಕ್ಸ್ಟ್ ವೀಡಿಯೋಲಿ ಬರ್ತೀನಿ. ಬಾಯ್, ಲವ್ ಯು ಆಲ್. ಬಾಯ್ ಗೈಸ್. ಇವತ್ತು ಬಂದು ಎಗ್ ಕರಿಗೆ ಕಾಂಬಿನೇಷನ್ ಆಗಿ ಪನ್ನೀರ್ ಬಿರಿಯಾನಿ ಟ್ರೈ ಮಾಡ್ತಿದ್ದೀವಿ. ಸೊ ದಿಸ್ ಕಾಂಬಿನೇಷನ್ ಇಸ್ ರಿಯಲಿ ಗುಡ್. ಯು ಮಸ್ಟ್ ಆಲ್ಸೋ ಟ್ರೈ ದಿಸ್ ಕಾಂಬಿನೇಷನ್. ಕೀಪ್ ವಾಚಿಂಗ್, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ತೇಜಸ್ವಿನಿ ಎಂ ಯೂಟ್ಯೂಬ್ ಚಾನಲ್. ಬಾಯ್, ಲವ್ ಯು.